ನೋಡಿ ನಮ್ಮ ಮದುವೆ ಗಂಡು ಟೊಮ್ಟಕ್ಕೆ ಗ್ಯಾಸ್ ಹಚ್ತಾ ಇದ್ದಾರೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕುದನು ಕನ್ನಡ ವ್ಲಾಗ್. ಸೊ ನಾನು ಮದುವೆ ವಿಡಿಯೋನ ಹಿಂದೆನೇ ಹಾಕೋಣ ಅಂದ್ಕೊಂಡೆ, ಬಟ್ ಮದುವೆ ಓಡಾಟ ಮತ್ತು ಇಲ್ಲಿ ಮನೆಗೆ ಬಂದೆಲ್ಲ ಸ್ವಲ್ಪ ವಾಯ್ಸ್ ಎಲ್ಲ ಚೇಂಜ್ ಆಗೋಗಿತ್ತು. ಸೊ ನಾನು ಮಾತಾಡೋದು ನನಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಇರಲಿಲ್ಲ. ಆ ಕಾರಣದಿಂದಾಗಿ ಈ ವಿಡಿಯೋ ಎಡಿಟ್ ಮಾಡೋದು ತುಂಬಾ ಲೇಟಾಗಿದೆ. ಐ ಆಮ್ ಸೋ ಸಾರಿ. ಹಾಗೆ ಬನ್ನಿ, ಇವತ್ತಿನ ವ್ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಟೊಮ್ಟ ಮಾಡಿದ್ವಲ್ಲ ಮದುವೆಗೆ ಅಂತೇಳಿ, ಸೊ ಅವತ್ತಿನ ವ್ಲಾಗ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತೇಳಿ. ನಿಮಗೇನಾದರೂ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಇನ್ನು ನಮ್ಮ ಸೈಡ್ ಅಂದರೆ ಹಳ್ಳಿ ಕಡೆ ಎಲ್ಲ ಹೇಗೆ ಅಂತಂದರೆ, ಈ ಮದುವೆ ಫಂಕ್ಷನ್ ಈ ಥರದ್ದೆಲ್ಲ ಆದರೆ ಒಂದು 3 ದಿನದಿಂದನೇ ಸಡಗರ ಸಂಭ್ರಮ ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಅದರಲ್ಲೂ ಇವತ್ತು ಬುಧವಾರ ನೈಟು ನಾವು ಟೊಮ್ಟ ಮಾಡ್ಕೊಳ್ತಾ ಇದ್ವಿ. ಸೊ ನಮ್ಮ ಅತ್ತೆದೀರು, ನಮ್ಮ ದೊಡ್ಡಮ್ಮ ಎಲ್ಲ ಬಂದಿದ್ರಲ್ಲ, ಹಾಗೆ ಇಲ್ಲಿ ಊರಲ್ಲಿ ಎಲ್ಲ ಇರ್ತಾರಲ್ಲ, ಚಿಕ್ಕಮ್ಮ, ದೊಡ್ಡಮ್ಮ, ಅಕ್ಕ, ತಂಗಿ ಇವರೆಲ್ಲ. ಸೊ ನಮ್ಮ ಕುಟುಂಬಸ್ಥರೆಲ್ಲ ಏನಿರ್ತಾರಲ್ಲ ಅವ್ರನ್ನೆಲ್ಲರನ್ನೂ ಕರೆದು ಟೊಮ್ಟ ಎಲ್ಲ ಬೇಗ ಮಾಡೋಣ ಅಂತೇಳಿ ಇಲ್ಲೆಲ್ಲ ಸರಿಸ್ತಾ ಇದ್ದೀವಿ. ಇವಾಗ ನನ್ನ ತಮ್ಮ ಸ್ವಲ್ಪ ಐಟಮ್ ಎಲ್ಲ ತೊಗೊಂಬಂದ. ಮನೆಗೆ ಏನೇನು ಬೇಕಲ್ವ, ಮದುವೆ ಮನೆಗೆ ನಿಮಗೆ ಗೊತ್ತಿರುತ್ತೆ ಏನೆಲ್ಲ ಐಟಮ್ ಬೇಕಿರುತ್ತೆ ಅಂತೇಳಿ. ಆ ಐಟಮ್ ಎಲ್ಲ ತೊಗೊಂಬಂದು ಅದಕ್ಕೆ ನಾವೆಲ್ಲ ಜೋಡಿಸ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ ಅಡುಗೆ ಟೊಮ್ಟ ಮಾಡೋಕ್ಕೆ ಹಾಲಲ್ಲೇನೇ ಗ್ಯಾಸ್ ಇಟ್ಕೊಂಬಿಟ್ರೆ ಸರಿ ಹೋಗುತ್ತೆ. ನಮ್ಮದು ಸ್ವಲ್ಪ ಕಿಚನ್ನು ಚಿಕ್ಕ ಮಮ್ಮಿ ಮನೆಯದು, ಇಬ್ಬರು ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಅದರಲ್ಲೂ ಇವಾಗೆಲ್ಲ ಅಂತೂ ಇನ್ನೂ ಚಿಕ್ಕ ಆಗೋಗಿದೆ, ವುಡ್ ವರ್ಕು ಮತ್ತು ಇದೆಲ್ಲ ಆದಾಗಿಂದ. ಹಾಗಾಗಿ ಹಾಲಲ್ಲೇನೇ ಗ್ಯಾಸ್ ಸ್ಟವ್, ಸಿಂಗಲ್ ಗ್ಯಾಸ್ ಸ್ಟವ್ ಬರುತ್ತಲ್ಲ, ಅದನ್ನ ಇಟ್ಕೊಂಬಿಟ್ರೆ ನೀಟಾಗಿ ಆಗುತ್ತೆ ಅಂತೇಳಿ ಇವಾಗ ಇಟ್ಕೊಳ್ತಾ ಇದ್ದೀವಿ. ಸೊಪ್ಪ ಎಲ್ಲ ಆಚೆ ತೆಗೆದ್ಬಿಟ್ಟು ಐಟಮ್ ಎಲ್ಲ ಇದು ಮಾಡಿಬಿಟ್ಟು, ಇನ್ನು ಇಲ್ಲಿ ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಇವಾಗ ನಾನು ಸೂಟ್ ಕೇಸ್ನ ತರಿಸಿದ್ದೆ ನನ್ನ ತಮ್ಮನ ಕೈಲಿ. ಅಂದರೆ ಮದುವೆ ಟೈಮಲ್ಲಿ ಸೂಟ್ ಕೇಸ್ ತೊಗೊಳ್ಳೋಣ ಅಂತೇಳಿ ಸುಮ್ಮನೆ ಆಗಿದ್ವಿ. ನಾನು ಒಂದು ತೊಗೋಬೇಕಿತ್ತು. ಹಾಗೆ ಅವನಿಗೂ ಇವಾಗ ಅವ್ರಿಗೂ ಎಲ್ಲ ಬೇಕಿರುತ್ತಲ್ಲ ಮನೆಗೆ ಅಂತೇಳಿ ಅವನು ಈ ಥರ ಚಿಕ್ಕ ಸೂಟ್ ಕೇಸು, ನನಗೆ ಇನ್ನೂ ದೊಡ್ಡದು. ಅಂದರೆ ನಾವು 4 ಜನಕ್ಕೂ ಒಂದೇ ಬ್ಯಾಗಲ್ಲೇ ಮದುವೆಗಾಗಲಿ ಅಥವಾ ನಾವೆಲ್ಲ ಔಟಿಂಗ್ ಹೋದಾಗಲಿ ಇರಬೇಕು ಅಂತೇಳಿ ತರಿಸ್ಕೊಂಡಿದ್ದೆ. ಸೊ ಇವತ್ತೇನೆ ಅಂದರೆ ಬುಧವಾರನೇ ಹೋಗಿ ತೊಗೊಂಬಂದ. ಪಾಪ ಅವನಿಗೂ ಫ್ರೀ ಇರಲಿಲ್ಲ. ಪಾಪ ಅವನೇ ಎಲ್ಲ ಕಡೆ ಓಡಾಡ್ಕೊಂಡು ನೋಡ್ಕೊಂಡು ಮಾಡ್ಕೊಳ್ತಾ ಇದ್ನಲ್ಲ, ಹಾಗಾಗಿ ಸಣ್ಣ ಮಾಡು ಆಂಟಿ, ಚೂರು ಇದು ಕಿಡಿಯತ್ತ ಅವ್ರಿಗೂ ಸಣ್ಣ ಆ ಕಡೆ ಸಣ್ಣ ಮಾಡು, ಆ ಕಡೆಗೆ ಸಣ್ಣ ಮಾಡು, ಇದೊಂಚೂರು ಸಣ್ಣ ಮಾಡಿ ಹೇಳ್ತೀನಿ. ಸಣ್ಣ ಮಾಡು, ಅಲ್ಲಮ್ಮ ಅದು ಗ್ಯಾಸ್ ಬಿಟ್ಬಿಟ್ಟು ಹೊಡಿತದಿದು. ನಿಜ ಹೇಳ್ಬೇಕಂದ್ರೆ ಈ ಥರ ದೊಡ್ಡ ಗ್ಯಾಸ್ ಎಲ್ಲ ಹಚ್ಚುವಾಗ ನನಗೆ ಸ್ವಲ್ಪ ಭಯ ಜಾಸ್ತಿ. ಅದಕ್ಕೆ ನಮ್ಮ ಚಿಕ್ಕಮ್ಮ ಅಂಟಿಸ್ತಾ ಇದ್ದಾರೆ. ಈ ಗ್ಯಾಸ್ನ ನಾವು ಯೂಸ್ ಮಾಡಿ ತುಂಬ ದಿನ ಆಗೋಗಿತ್ತು. ಅದು ಸ್ವಲ್ಪ ಬೇಗ ಹತ್ಕೊಂಡ್ಲಿಲ್ಲ. ಇನ್ನು ಇವತ್ತು ಹಾಲು ತುಂಬ ಎಲ್ಲ ಕುತ್ಕೊಂಬಿಟ್ಟಿದ್ವಲ್ಲ, ಸೊ ಯಾವ ಪ್ಲೇಸಲ್ಲಿ ಇಕ್ಕಿದ್ರೆ ನೀಟಾಗಿ ಕವರ್ ಆಗುತ್ತೆ, ನೀಟಾಗಿ ಕ್ಯಾಪ್ಚರ್ ಆಗುತ್ತೆ ಅಂತೇಳಿ ನೋಡಿ ಲಾಸ್ಟಲ್ಲಿ ಟಿ ವಿ ಕ್ಯಾಬಿನೆಟ್ ಫುಲ್ಲು ಟಾಪಲ್ಲಿ ಇಡ್ತಾ ಇದ್ದೆ. ಇಲ್ಲಿ ಇಟ್ಬಿಡು ಕಳ್ಳಕ್ಕ, ಯಾರು ಓಡಾಡುವಾಗ ತಗ್ಲಿಸಲ್ಲ ಮತ್ತು ನೀಟಾಗಿ ಬರುತ್ತೆ ಅಂತೇಳಿ. ಅದಕ್ಕೆ ಆನ್ ಆಗಿದೆಯೋ ಇಲ್ವೋ ನೋಡು ಒಂದ್ಸಲ, ನೀಟಾಗಿ ಕವರ್ ಆಗುತ್ತಾ ಅಂತೇಳಿ ಹೇಳ್ತಾ ಇದ್ವಿ. ಆಗಲಿ ಬಿಡು, ಹಚ್ಬಿಟ್ಟು ಬಿಡು, 1 ನಿಮಿಷ ಸಣ್ಣಗೆ ಸೆಟ್ ಆಗಲಿ. ನೋಡಿ ನಮ್ಮ ಮದುವೆ ಗಂಡು ಟೊಮ್ಟಕ್ಕೆ ಗ್ಯಾಸ್ ಹಚ್ತಾ ಇದ್ದಾರೆ. ನಿಧಾನ ಅಪ್ಪಿ, ಹುಷಾರು ನಿಧಾನ. ಇಲ್ಲ ಹಾಂ ಹಲಕ್ಕು ಕೈ ತೆಗಿ. ಅದು ಸ್ವಲ್ಪ ಮೆಲ್ಟ್ ಆಗಬೇಕಿರು.
ಇನ್ನು ನಾವು ಫಸ್ಟ್ ಇಟ್ಟಿದ್ದು ಗ್ಯಾಸು ಬಿಟ್ಟು ಬಿಟ್ಟು ಉರಿತಾ ಇತ್ತು. ಜಾಸ್ತಿ ಏನಾದರೂ ಉರಿ ಕೊಟ್ಟರೆ ಗ್ಯಾಸ್ ಫುಲ್ ಸ್ಮೆಲ್ ಬರ್ತಾಯಿತ್ತು ಮತ್ತು ಕಣ್ಣೆಲ್ಲ ಉರಿ ಥರ ಆಗೋಗ್ತಿತ್ತು. ಹಾಗೆ ಉರಿತಾನೂ ಇರಲಿಲ್ಲ, ಬೇಗನೂ ಪಾಕ ಬರಲ್ಲ ಅಂತೇಳಿ ಇಲ್ಲೇ ಪಕ್ಕದಲ್ಲಿ ಅಂದರೆ ನಮ್ಮ ಮನೆಗೆ ತುಂಬ ಹತ್ರವಾಗಿ ನಮ್ಮ ಅತ್ತೆ ಮಗಳಿದ್ದಾರೆ. ಸೊ ಅವ್ರ ಮನೇಲಿ ಈ ಗ್ಯಾಸ್ ಇತ್ತು. ಹೋಗ್ಬಿಟ್ಟು ಅವ್ರ ಮನೇಲಿ ಇಸ್ಕೊಂಡು ಬಂದರು, ಏಮೀರು ಹೋಗಿ ಇಸ್ಕೊಂಬಂದರು. ಅದಕ್ಕೆ ಇವಾಗ ಒಂದು ಸೈಡು ಕಡಲೆಬೀಜ, ಒಂದು ಸೈಡು ಪಾಕ ಮಾಡ್ಕೊಳ್ತಾ ಇದ್ದಾರೆ. ಹಾಗೆಯೇ ಇನ್ನು ಚಿಕ್ಕ ಪುಟ್ಟ ಎಳ್ಳು ಎಲ್ಲ ಏನಿರುತ್ತಲ್ಲ ಅದನ್ನೆಲ್ಲ ಅಡುಗೆ ಮನೆ ಗ್ಯಾಸ್ ಮೇಲೆ ಇದು ಮಾಡಿಕೊಂಡ್ರು. ಇನ್ನು ನಾವು ಕಡಲೆ ಬೀಜ ಟೊಮ್ಟ, ಹುರ್ಗಡ್ಲೆ ಟೊಮ್ಟ, ಕಡಲೆಪೂರಿ, ಹಾಗೆಯೇ ಇದು ಅಕ್ಕಿ ಟೊಮ್ಟ ಎಲ್ಲ ಮಾಡ್ತಾರಲ್ಲ ಇದೆಲ್ಲ ಕೂಡ ಮಾಡಿದ್ವಿ. ಇನ್ನು ಇದು ಕಡಲೆ ಬೀಜದ ಟೊಮ್ಟ ಮಾತ್ರ ಚೌಟ್ರಿಲಿ ಮದುವೆ ದಾರೆ ಎಲ್ಲ ಆದಮೇಲೆ ಹೊಸ್ಗೆ ಹಾಕ್ತಾರೆ. ಹಾಗೆಯೇ ಇಲ್ಲಿ ನಮ್ಮನೆ ಹಳ್ಳಿ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ ಮದುವೆ ಆದ ನೆಕ್ಸ್ಟ್ ಡೇ ಎಣ್ಣೆ ಆಗಿರಲಿ ಗಂಡೆ ಆಗಿರಲಿ ನಮ್ಮವ್ರದ್ದು ಹೊಸ್ಗೆ ಹಾಕ್ತಾರೆ. ಊರಲ್ಲಿ ಎಲ್ಲರೂ ಕರೆದುಬಿಟ್ಟು ಹೊಸ್ಗೆ ಹಾಕ್ತಾರೆ. ಸೊ 2 ಟೈಮ್ ಹೊಸ್ಗೆಗೂ ಬೇಕಲ್ವಾ ಅಂತೇಳಿ ಈ ಥರ ಉದ್ದುದ್ದು ಟೊಮ್ಟಣ, ಕಡಲೆ ಬೀಜ ಟೊಮ್ಟ, ಕಡಲೆ ಟೊಮ್ಟ, ಕಡಲೆ ಪೂರಿ, ಎಳ್ಳು ಅಂದರೆ ಬಿಳಿ ಎಳ್ಳು ಬರುತ್ತಲ್ಲ, ಸೊ ಬಿಳಿ ಎಳ್ಳು ಇದೆಲ್ಲ ಕೂಡ ಟೊಮ್ಟ ಮಾಡಿದರು. ಇದು ಇವಾಗ ಏನು ಜೋಡಿಸ್ತಾ ಇದ್ದಾರಲ್ಲ ದೊಡ್ಡ ಗ್ಲಾಸ್ದು, ಇದೆಲ್ಲ ಚೌಟ್ರಿಲಿ ಮತ್ತು ಮನೆ ಹತ್ರ ಹೊಸ್ಗೆಗೆ ಅಂತೇಳಿ. ಇನ್ನು ಹೊಸ್ಗೆ ಹತ್ರಕ್ಕೆ ಬರ್ತಾರೆ ಮತ್ತು ನಮಗೆ ತುಂಬ ಬೇಕಾದವರೆಲ್ಲ ಯಾರ್ಯಾರು ನೈಟು ಇಲ್ಲಿಗೆ ಮನೆಗೆಲ್ಲ ಬಂದು ಹೋಗ್ತಾರೆ. ಹಾಗೆಯೇ ನಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ, ಮದುವೆ ಆಗಲಿ ಅಥವಾ ಈ ಥರ ಮದುವೆ ಆಗಿರ್ಬೋದು ಅಥವಾ ಮೆಚೂರ್ಡ್ ಫಂಕ್ಷನ್ ಆಗಿರ್ಬೋದು, ಆವಾಗೆಲ್ಲ ಅವ್ರ ಮನೇಲೆಲ್ಲ ಟೊಮ್ಟ ಮಾಡ್ತಾರೆ. ತುಂಬಾ ಜಾಸ್ತಿ ಅಂದರೆ 10 kg ಮಾಡೋರು 10 kg ಮಾಡ್ತಾರೆ, 5 kg ಮಾಡೋರು 5 kg ಮಾಡ್ತಾರೆ. ಸೊ ಈ ಥರ ಎಲ್ಲ ಟೊಮ್ಟ ಮಾಡ್ಬಿಟ್ಟು ಚಿಕ್ಕದು ಏನು ನಾವು ಕಾಫಿ ಗ್ಲಾಸ್ ಬರುತ್ತಲ್ಲ, ಪೇಪರ್ ಗ್ಲಾಸು, ಅದರಲ್ಲೆಲ್ಲ ತುಂಬಿಸಿ ಡ್ರೈಗೆ ಅಂತೇಳಿ ಇಟ್ಬಿಟ್ಟು ಅದರಲ್ಲೇ ಇಡ್ತಾಯಿದ್ವಿ. ಆ ಚಿಕ್ಕ ಗ್ಲಾಸೆಲ್ಲ ಇಲ್ಲಿ ಅಕ್ಕಪಕ್ಕ ಮನೆಯವ್ರಿಗೆ, ಹಾಗೆ ನಮ್ಮ ತಾತನ ಅಣ್ಣ ತಮ್ಮದಿರ ಫ್ಯಾಮಿಲಿ ಇವರೆಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ಕೊಡೋರಿಗೆಲ್ಲ ಕೊಡಬೇಕು ಅಂತೇಳಿ ಮಾಡ್ತಾಯಿದ್ವಿ. ಇನ್ನು ಈ ಥರ ಎಲ್ಲರೂ ಸೇರ್ಕೊಂಡು ಮಾಡಿದ್ರೆ ಎಂಥ ದೊಡ್ಡ ಕೆಲಸ ಆದರೆ ಎಷ್ಟು ಈಸಿಯಾಗಿ ಆಗ್ಬಿಡುತ್ತಲ್ವ. ಸೊ ಈ ಟೊಮ್ಟ ಕಳಿಸಿದ್ದು ಟೊಮ್ಟ ಮಾಡಿದ್ದು ಎಲ್ಲ ಏನಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಅಂದರೆ ಒಂದು 2.5 ಅವರ್ 3 ಅವರ್ಗೆಲ್ಲ ಮುಗ್ದೋಯ್ತು. ಎಲ್ಲ ಟೊಮ್ಟನೂ ಮುಗ್ದೋಯ್ತು. ಎಷ್ಟು ಚೆನ್ನಾಗಿ ಒಬ್ರಿಗೊಬ್ರು ಮಾತಾಡ್ಕೊಂಡೆಲ್ಲ ಇದು ಮಾಡ್ಕೊಂಡು ಮಾಡ್ತಾಯಿದ್ರು. ಎಳ್ಳಾಕ್ಲಿ ಕಡಲೆ ಹಾಕ್ಲಿ ಕಡಲೆ ಬೀಜ ಹಾಕ್ಲಿ ಅಕ್ಕಿ ಹಾಕ್ಬೇಕಾ ಕಂಬೈನ್ ಆಗೋಕ್ಕೆ ನೀಟಾಗಿ ಸೆಟ್ ಆಗೋಕ್ಕೆ. ಇನ್ನು ನಾನು ಇದನ್ನು ನೋಡ್ತಾ ನನಗೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ಕೇಳ್ಕೊಳ್ತಾ ಇದ್ದೆ. ಇಲ್ಲಿ ಯಾಕೆ ಅಂತಂದರೆ ಎಳ್ಳು ಟೊಮ್ಟಕ್ಕೂ ಅಕ್ಕಿ ಹಿಟ್ಟು ಏನು ಪುಡಿ ಮಾಡಿಸ್ಕೊಂಬಂದಿರ್ತಾರಲ್ಲ ಅದನ್ನು ಹಾಕಿದ್ರು, ಕಡಲೆ ಬೀಜ ಟೊಮ್ಟಕ್ಕೂ ಹಾಕಿದ್ರು, ಕಡಲೆ ಟೊಮ್ಟಕ್ಕೂ ಹಾಕಿದ್ರು. ಅದಕ್ಕೆ ಕೇಳ್ತಾ ಇದೆ. ಅದು ಬರೀ ಎಳ್ಳು ಅಥವಾ ಬರೀ ಕಡಲೆ ಬೀಜ ಅಥವಾ ಬರೀ ಕಡಲೆ ಹಾಕಿದ್ರೆ ಅದು ನೀಟಾಗಿ ಕಂಬೈನ್ ಆಗಲ್ವಂತೆ, ಅಂದರೆ ನೀಟಾಗಿ ಎಲ್ಲ ಅಂಟ್ಕೊಳ್ಳಲ್ವಂತೆ. ಅದಕ್ಕೋಸ್ಕರನೇ ಅಕ್ಕಿ ಹಿಟ್ಟು ಹಾಕಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿ ಆಮೇಲೆ ನೋಡ್ಕೊಂಡು ಬೆಲ್ಲದ ಪಾಕ ಹಾಕ್ಕೊಳ್ತಾ ಇದ್ದಾರೆ. ಇನ್ನು ಬೆಲ್ಲ ನಾವು ಅವ್ರು ಎಷ್ಟೇ ನೀಟಾಗಿ ಇದು ಮಾಡಿದ್ರು ಪಾಕ ಮಾಡಿದಾಗ ಅದು ಅಂದರೆ ಏನಾದರೂ ಡಸ್ಟ್ ಇದ್ದರೆ ಗೊತ್ತಾಗುತ್ತಲ್ವ ಅಂಥೇಳಿ ಈ ಥರ ಪಾಕನ ಸೋಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ರು. ಮತ್ತು ಪಾಕ ಆರೋದ್ರೂ ಕೂಡ ಅದು ನೀಟಾಗಿ ಬರಲ್ವಂತೆ, ಎಲ್ಲ ಒಂಥರ ಗಟ್ಟಿ ಆಗೋಗುತ್ತೆ ಅಂತೇಳಿ ಪಾಪ ಪಾಕ ಬಿಸಿ ಇದ್ದಂಗೆ ಈ ಥರ ಒಂದು ಏನದು ಇದು ಅನ್ನದ ಕೈ ಅಥವಾ ಜಾಲರ ಈ ಥರದ್ದು ಏನಾದರೂ ಒಂದು ತೊಗೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒದ್ದೆಕಾಯಿ ಮಾಡ್ಕೊಂಡು ಕೂರ್ತಾಯಿದ್ರು. ಕೈಯೇ ಹೊಡ್ಕೊತಾ ಇರೋದಿಲ್ಲ. ಹೆಂಗೆ ಒತ್ತುತ್ತಾ ಇದ್ದೀರಾ ಅಂತ. ಸೊ ಟೊಮ್ಟದ ಕೆಲಸ ಎಲ್ಲ ನಾವು ಸ್ಟಾರ್ಟ್ ಮಾಡಿದ್ದು 9 ಗಂಟೆ ಇತ್ತು. ಇನ್ನು ಕ್ಲೋಸ್ ಆಗೋಷ್ಟರಲ್ಲಿ 11 ಗಂಟೆ 11:30 ಆಗೋಗಿತ್ತು. ಇನ್ನು ಆವಾಗ ವ್ಲಾಗ್ ಎಲ್ಲ ಕಂಟಿನ್ಯೂ ಮಾಡೋಕ್ಕಾಗಲಿ ಅಥವಾ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿ ಆಗಿಲ್ಲ. ಇನ್ನು ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಅಂದರೆ ಥರ್ಸ್ಡೇ. ಸೊ ನಾನು ಥರ್ಸ್ಡೇನ ನೆಲಮಂಗಲದಲ್ಲಿ ಅಂದರೆ ನನಗೆ ಸ್ವಲ್ಪ ಅದೇ ಪಾರ್ಲರ್ಗೆ ಫೇಶಿಯಲ್ ಎಲ್ಲ ಹೋಗಬೇಕಿತ್ತು, ಹಾಗೆಯೇ ಬ್ಲೌಸ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕಿತ್ತು. ಮನೇಲಿ ಹೇಳ್ಬಿಟ್ಟಿದ್ದೆ ಫಸ್ಟೇ ನನಗೆ ಥರ್ಸ್ಡೇ ಏನು ಕೆಲಸನೂ ಆಗೋಲ್ಲ, ಇಲ್ಲಿ ನೆಲಮಂಗ್ಲಕ್ಕೆ ಹೋದ್ರೆ ಇನ್ನೂ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಅದಕ್ಕೆ ಅಂತೇಳಿ ನಾವೆಲ್ಲ ಕೆಲಸನೂ ಯಾವುದು ಪೆಂಡಿಂಗ್ ಇಲ್ದಂಗೆ ಬುಧವಾರನೇ ಮುಗಿಸ್ಕೊಂಬಿಡೋಣ ಅಂತೇಳಿ ಟೊಮ್ಟದ ಕೆಲಸ ಎಲ್ಲ ಅದಕ್ಕೆ ಬುಧವಾರನೇ ಮಾಡ್ಕೊಂಡಿದ್ದು. ಇನ್ನು ನಂದು ಕಾಲ್ ಚೈನ್ ನಾನು ಯೂಸೇ ಮಾಡ್ತಾ ಇರಲಿಲ್ಲ, ಹಳೇದೊಂಥರ ಬ್ಲ್ಯಾಕ್ ಥರ ಆಗೋಗಿತ್ತು. ಹಾಗೆಯೇ ನನ್ನ ಮಗಳದ್ದು ಕಾಲ್ ಚೈನ್ ಸ್ವಲ್ಪ ಗೆಜ್ಜೆ ಎಲ್ಲ ಉದ್ರೋಗಿತ್ತು. ಅದಕ್ಕೆ ಮನೇಲಿ ಸ್ವಲ್ಪ ಹಳೆ ಚಿನ್ನ ಮತ್ತು ನಂದು 2 ಜೊತೆ ಕಾಲ್ ಚೈನ್ ಇತ್ತಲ್ಲ, ನಾನೇನು ಯಾವಾಗಲೂ ಹಾಕಲ್ಲ ಅಲ್ವಾ ಅಂತೇಳಿ ಅದೆಲ್ಲ ಕಾಲ್ ಚೈನು ಹಾಗೆಯೇ ನನ್ನ ಮಗಳದ್ದು ಚೈನು
ಮತ್ತು ನನ್ನ ಮಗಂದು ಕತ್ತಿಂದು ಒಂದು ಚೈನು ಅದು ಕೂಡ ಕಟ್ಟಾಗೋಗಿತ್ತು, ಅದು ಎಲ್ಲ ತೊಗೊಳ್ತಾ ಇದ್ದೀನಿ. ಅವೆಲ್ಲ ಹಾಕ್ಬಿಟ್ಟು ಹೊಸದಾಗಿ ಕಾಲು ಗೆಜ್ಜೆ ಎಲ್ಲ ತೊಗೊಂಬರೋಣ ಅಂತೇಳಿ ತೊಗೊಳ್ತಾ ಇದ್ದೀನಿ. ಇನ್ನು ಇಲ್ಲಿ ನನ್ನ ತಮ್ಮನೂ ಕೂಡ ಐಟಮ್ ಎಲ್ಲ ತೊಗೊಬರ್ಬೇಕಿತ್ತು. ಹಾಗೆ ಅವನು ಕೂಡ ಹುಡುಗಿ ಮನೆಯಿಂದ ಸೀರೆಗಳು ತರಬೇಕಿತ್ತು. ಯಾಕೆಂದರೆ ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರ ಕಳಸದ ಪೂಜೆ ಮಾಡಬೇಕಿತ್ತಲ್ವಾ. ಸೊ ಹಾಗಾಗಿ ಅವನು ಹೋಗಿ ಸೀರೆಗಳೆಲ್ಲ ತೊಗೊಬರ್ಬೇಕಿತ್ತು ಕಳಸದ ಪೂಜೆಗೆ. ಅವಳು ಬ್ಲೌಸ್ ಎಲ್ಲ ಹೊಲಿಸಿದ್ಲಂತೆ. ಇನ್ನು ಇವಾಗ ನಾನು ಮತ್ತು ನಮ್ಮ ಆಂಟಿ ಇಬ್ಬರು ಕೂಡ ನೆಲಮಂಗ್ಲಕ್ಕೆ ಬಂದ್ವಿ. ಅಯ್ಯೋ, ಈ ಬಾಲಾಜಿಲಿ ಕೊಟ್ಟರೆ ಏನಂತಂದರೆ ಡಿಸೈನ್ಸು ಫಿಟ್ಟಿಂಗ್ ಇರ್ಬೋದು, ನಾವು ಹೇಳಿದ್ದೇ ಡಿಸೈನ್ ಮಾಡಿರ್ತಾರೆ. ಫಿಟ್ಟಿಂಗು ಅಷ್ಟೇ ಕರೆಕ್ಟಾಗಿರುತ್ತೆ. ಕೆಲವೊಮ್ಮೆ ಡಿಸೈನ್ ಅಂತೂ ಚೇಂಜ್ ಆಗಿಬಿಟ್ಟಿರುತ್ತೆ, ಬಟ್ ಕೆಲವೊಮ್ಮೆ ಪರ್ಫೆಕ್ಟಾಗಿರುತ್ತೆ. ಈ ಸಲ ಮದುವೆ ಬ್ಲೌಸ್ ಎಲ್ಲ ಕೂಡ ಪರ್ಫೆಕ್ಟಾಗಿ ಹೊಲ್ದಿದ್ರು. ಆದರೆ ಏನಂತಂದರೆ ನನಗೆ ಗುರುವಾರ ಕೊಟ್ಟರು. ಹಾಗೇನೇ ಇನ್ನೂ ಡಿಸಾಸ್ಟರ್ ಏನಂದರೆ ದಾರೆಗೆ ಉಟ್ಕೊಳ್ಳೋ ಸೀರೆನ ಶುಕ್ರವಾರ ಕೊಟ್ಟರು. ನಂದು ಗೊತ್ತಾ, ಶನಿವಾರ ಕೊಟ್ಟರು. ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲ ಇದೆ, ಕಾರೆಲ್ಲ ಇದು ತೊಳೆಯೋಕ್ಕೆ ಅಂತೇಳಿ ಹೋಗಿದ್ರಲ್ಲ, ಅವಾಗ ಹೋಗಿ ಇಸ್ಕೊಂಬಂದರು. ಆ ಥರ ಕೆಲಸ ಮಾಡಿದರು. ಬಟ್ ಏನಂತಂದರೆ ನಮ್ಮ ಫಂಕ್ಷನ್ಗಿಂತ ಒಂದು ವಾರ ಮುಂಚೆಗೆ ಹೇಳ್ಬಿಟ್ರೆ ಅವಾಗ ನೀಟಾಗಿ ಹೊಲ್ದು ಕೊಟ್ಬಿಡ್ತಾರೆ. ನಾನು ಅಲ್ಲಿಂದ ಮುಗಿಸ್ಕೊಂಡು ಪಾರ್ಲರ್ಗೆ ಹೋಗಿ ಅಲ್ಲಿ ಫೇಶಿಯಲ್ಲು ಐಬ್ರೋ ಎಲ್ಲ ಮಾಡಿಸ್ಕೊಂಡು, ಹಾಗೆ ಸ್ವಲ್ಪ ಬ್ಯಾಂಗಲ್ ಸ್ಟೋರಲ್ಲಿ ಮತ್ತು ಸ್ಲಿಪ್ಪರ್ ಅಂಗಡಿಲೆಲ್ಲ ಸ್ವಲ್ಪ ಅದು ಇದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೈಟ್ ಮನೆಗೆ ಬಂದ್ವಿ. ತುಂಬ ಲೇಟ್ ಆಗೋಯ್ತು, 8 ಗಂಟೆ ಆಗಿತ್ತು. ಸೊ ಮನೆಗೆ ಬಂದು ಚೆನ್ನಾಗಿ ಮನೇಲಿ ಬೈಸ್ಕೊಂಡ್ವಿ. ಅದಾದಮೇಲೆ ನೈಟು ಬಾಕ್ಸ್ಗಳಂದರೆ ರಿಟರ್ನ್ ಗಿಫ್ಟ್ಗೆ ಬಾಕ್ಸ್ಗಳನ್ನ ತರಿಸಿದ್ವಿ. ಆ ಬಾಕ್ಸ್ಗಳನ್ನೆಲ್ಲ ಪ್ಯಾಕ್ ಮಾಡಬೇಕಿತ್ತಲ್ವ. ಸೊ ಇವಾಗೆ ಪ್ಯಾಕಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ ಅಂತೇಳಿ ಇಲ್ಲಿ ನಾವು ಮತ್ತು ಹುಡುಗರೆಲ್ಲ ಸೇರಿಕೊಂಡು ಪ್ಯಾಕ್ ಮಾಡ್ತಾಯಿದ್ವಿ. ಇನ್ನು ಮಮ್ಮಿ ಅಡುಗೆ ಮಾಡ್ತಾಯಿದ್ರು, ದೊಡ್ಡಮ್ಮ ಕೂಡ ಏನೋ ಕೆಲಸ ಮಾಡ್ತಾಯಿದ್ರು. ಸೊ ಇದಿಷ್ಟು ನೋಡಿದ್ರಲ್ಲ ಬುಧವಾರ ಹಾಗೆ ಗುರುವಾರದ ವ್ಲಾಗ್ ಆಗಿರುತ್ತೆ. ಐ ಹೋಪ್ ನೀವೆಲ್ಲರೂ ಇಷ್ಟಪಟ್ಟಿರ್ತೀರ ಅಂತೇಳಿ. ನಿಮಗೇನಾದರೂ ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೇನು ಅನ್ನಿಸ್ತು, ನಿಮ್ಮ ಕಡೆಯೂ ಈ ಥರ ಟೊಮೆಟೊ ಎಲ್ಲ ಮಾಡ್ತಾರೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಓಕೆನಾ? ಓಕೆ, ಬಾಯ್, ಟೇಕ್ ಕೇರ್.